ಮಾಡಿದ ಸರ್ಕಾರ ಬಿಎಂಟಿಸಿ ಕೆಎಸ್ಆರ್ಟಿಸಿ ಬಸ್ಗಳಲ್ಲಿ ಮಹಿಳೆಯರಿಗೆ ಫ್ರೀ ಭಾಗ್ಯ, ರಾಜ್ಯದ ಹೆಣ್ಮಕ್ಕಳಿಗೆ ಉಚಿತ ಸಂಚಾರದ ಖುಷಿ, ಹಸಿದವರಿಗೆ ಅನ್ನಭಾಗ್ಯ, ಯುವ ಶಕ್ತಿಗೆ ವಿದ್ಯಾನಿಧಿಯ ನೆರವು. ಇದೇ ಹೊತ್ತಿನ ವಿಶೇಷ ಕಾರ್ಯಕ್ರಮ ಗ್ಯಾರಂಟಿ ಸರ್ಕಾರ. ನಾನು ಧನುಶ್ರೀ ಪೂಜಾರಿ. ಕರ್ನಾಟಕ ವಿಧಾನಸಭೆ ಚುನಾವಣೆಗೂ ಮುನ್ನ ಕಾಂಗ್ರೆಸ್ ಪಕ್ಷವು ನೀಡಿದ್ದ 5 ಗ್ಯಾರಂಟಿಗಳಲ್ಲಿ ಶಕ್ತಿ, ಅನ್ನಭಾಗ್ಯ, ವಿದ್ಯಾನಿಧಿ ಯೋಜನೆಗಳು ಸೇರಿವೆ. ಈ ಯೋಜನೆಗಳು ರಾಜ್ಯ ಮಾತ್ರವಲ್ಲ, ಇಡೀ ದೇಶದಲ್ಲೇ ಕ್ರಾಂತಿಕಾರಕ ಯೋಜನೆಗಳಾಗಿದೆ. 2023 ಜೂನ್ 11ರಂದು ಜಾರಿಗೆ ಬಂದ ಶಕ್ತಿ ಯೋಜನೆ ಜನರ ಮನ ತಲುಪಿದೆ. ವಿದ್ಯಾರ್ಥಿನಿಯರು, ಗೃಹಿಣಿಯರು, ವೃದ್ಧಿಯರೂ ಸೇರಿದಂತೆ ಇಡೀ ಮಹಿಳಾ ವರ್ಗದ ಹೃದಯಕ್ಕೆ ಲಗ್ಗೆ ಇಟ್ಟಿದೆ. ಮಹಿಳೆಯರಿಗೆ ಕೆಎಸ್ಆರ್ಟಿಸಿ ಅಥವಾ ಸರ್ಕಾರಿ ಬಸ್ನಲ್ಲಿ ಉಚಿತ ಪ್ರಯಾಣಕ್ಕೆ ಅವಕಾಶ ನೀಡುವ ಈ ಯೋಜನೆಯು ಸರ್ಕಾರದ 5 ಗ್ಯಾರಂಟಿಗಳು ಜಾರಿಗೆ ಬಂದ ಯೋಜನೆಯಾಗಿದೆ. ಸರ್ಕಾರವು ಜಾರಿಗೆ ತಂದಿರುವ ಯೋಜನೆಗಳ ಪೈಕಿ ಪ್ರಮುಖವಾಗಿ 4 ಯೋಜನೆಗಳು ಮಹಿಳೆಯರಿಗೆ ಸಹಾಯವಾಗಿ ಗೃಹಜ್ಯೋತಿ, ಗೃಹಲಕ್ಷ್ಮಿ ಯೋಜನೆ ಕುಟುಂಬಕ್ಕೆ ಸಹಾಯಕವಾಗಿದ್ದರೆ, ಶಕ್ತಿ ಯೋಜನೆ ಪ್ರಮುಖವಾಗಿ ಮಹಿಳೆಯರ ಆರ್ಥಿಕ ಸಬಲೀಕರಣಕ್ಕೆ ಉತ್ತೇಜನ ನೀಡುವ ಯೋಜನೆಯಾಗಿದೆ. ಕರ್ನಾಟಕದಲ್ಲಿ ಶಕ್ತಿ ಯೋಜನೆ ಮಹಾಕ್ರಾಂತಿ. ಗೋಲ್ಡನ್ ಬುಕ್ ಆಫ್ ರೆಕಾರ್ಡ್ ಸೇರಿದ ಶಕ್ತಿ ಯೋಜನೆ ಚುನಾವಣಾ ಪೂರ್ವದಲ್ಲಿ ಕೊಟ್ಟ ಆಶ್ವಾಸನೆಯಂತೆ ಅನುಷ್ಠಾನ ಮಾಡಿ ನುಡಿದಂತೆ ನಡೆದ ಸರ್ಕಾರ ಅನ್ನೋದನ್ನ ಸಾಬೀತು ಮಾಡಿದೆ. ಗ್ಯಾರಂಟಿ ಯೋಜನೆಗಳಲ್ಲಿ ಮಹಿಳಾ ಸಬಲೀಕರಣಕ್ಕಾಗಿಯೇ ಜಾರಿ ಮಾಡಿರೋ ಶಕ್ತಿ ಯೋಜನೆ ಅತ್ಯಂತ ಯಶಸ್ವಿಯಾಗಿ ಜಾರಿಯಾಗಿದೆ. 2023 ಜೂನ್ 11ರಂದು ಶಕ್ತಿ ಯೋಜನೆಗೆ ಸಿದ್ದರಾಮಯ್ಯ ಅವರು ಬಸ್ನಲ್ಲಿ ಮಹಿಳೆಯರಿಗೆ ಫ್ರೀ ಟಿಕೆಟ್ ಕೊಡುವ ಮೂಲಕ ಚಾಲನೆ ನೀಡಿದರು. ಅಂದು ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ ನಡೆದ ಅಭೂತಪೂರ್ವ ಕಾರ್ಯಕ್ರಮದಲ್ಲಿ ಶಕ್ತಿ ಯೋಜನೆಗೆ ಸಿಎಂ ಸಿದ್ದರಾಮಯ್ಯ ಚಾಲನೆ ಕೊಟ್ಟರು. 5 ಮಹಿಳೆಯರಿಗೆ ಸಾಂಕೇತಿಕವಾಗಿ ಶಕ್ತಿ ಸ್ಮಾರ್ಟ್ ಕಾರ್ಡ್ ವಿತರಿಸುವುದರ ಮೂಲಕ ಸಬಲೀಕರಣದ ಒಂದು ಒಳ್ಳೆ ಯೋಜನೆಗೆ ನಾಂದಿ ಹಾಡಿದರು. ವಿಧಾನಸೌಧದಿಂದ ಮೆಜೆಸ್ಟಿಕ್ಗೆ, ಮೆಜೆಸ್ಟಿಕ್ನಿಂದ ಧರ್ಮಸ್ಥಳ, ಕಲಬುರಗಿ ಸೇರಿ 4 ಜಿಲ್ಲೆಗಳಿಗೆ ಸ್ಪೆಷಲ್ ಬಸ್ ರೆಡಿ ಇತ್ತು. ಬಸ್ನಲ್ಲೇ ಮೆಜೆಸ್ಟಿಕ್ಗೆ ಬಂದ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್, ಸಚಿವ ರಾಮಲಿಂಗಾರೆಡ್ಡಿ ಮಹಿಳೆಯರಿಗೆ ಟಿಕೆಟ್ ವಿತರಿಸಿದರು. ಎಕ್ಸ್ಪ್ರೆಸ್ ಬಸ್ಸು ಸೇರಿ ಎಸಿ ಬಸ್ಸು ಮತ್ತು ಸ್ಲೀಪರ್ ಬಸ್ ಬಾಕಿ ಎಲ್ಲ ಬಸ್ಗಳು ನಿಮ್ಮೆಲ್ಲರ ಸಹಕಾರ ಇರಲಿ. ಸೊ ನೀವೇನು ನಮ್ಮ ಮೇಲೆ ಒಂದು ಪ್ರೀತಿ, ವಿಶ್ವಾಸ, ನಂಬಿಕೆಯನ್ನು ಇಟ್ಟಿದ್ದೀರಿ, ಆ ನಂಬಿಕೆಯನ್ನು ಉಳಿಸ್ಕೊಂಡು ನಾವು ಹೋಗ್ತೇವೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಎಲ್ಲ ನನ್ನ ತಾಯಂದಿರಿಗೆ ಬಹಳ ಸಂತೋಷದ ದಿನ ಇವತ್ತು. ಇಂಥ ಪವಿತ್ರವಾದ ದಿನ ಇವತ್ತು. ನಮ್ಮ ಯೋಜನೆಗಳು ಈ 2-3 ತಿಂಗಳಲ್ಲೇ ಪ್ರತಿಯೊಂದು, ಏಕೆಂದರೆ ಬೇರೆವೆಲ್ಲ ಲೆಕ್ಕಾಚಾರ ಬೇಕು, ಇದಕ್ಕೂ ಲೆಕ್ಕ ಬೇಕು, ಬೇರೆದಕ್ಕೂ ಲೆಕ್ಕ ಬೇಕು. ಅದಕ್ಕೆ ಲೆಕ್ಕಾಚಾರ ಆಗಿ ಅವರಿಗೆಲ್ಲ ಗೌರವದಿಂದ ನಾವೇನು ಮಾತು ಕೊಟ್ಟಿದ್ದೀವಿ ಆ ಮಾತನ್ನು ಉಳಿಸ್ಕೊಂಡು ನಿಮ್ಮ ಸೇವೆಯನ್ನು ಪ್ರಾಮಾಣಿಕವಾಗಿ ಮಾಡ್ತೀವಿ. ಶಕ್ತಿ ಯೋಜನೆ ಮೂಲಕ ರಾಜ್ಯದ ಮಹಿಳೆಯರು ಸಾರಿಗೆ ಬಸ್ಗಳಲ್ಲಿ ಯಾವುದೇ ಕಿಲೋಮೀಟರ್ ನಿರ್ಬಂಧ ಇಲ್ಲದೆ ರಾಜ್ಯದ ಒಳಗೆ ಸಂಚಾರ ಮಾಡುವ ಯೋಜನೆಯಡಿ ಇದುವರೆಗೂ 550 ಕೋಟಿಗೂ ಹೆಚ್ಚು ಟಿಕೆಟ್ ಪಡೆದು ಮಹಿಳೆಯರು ಸಂಚಾರ ಮಾಡಿದ್ದಾರೆ. ಇದು ಗೋಲ್ಡನ್ ಬುಕ್ ಆಫ್ ರೆಕಾರ್ಡ್ ಸೇರಿದ್ದು, ಯೋಜನೆಗಾಗಿ 1,40,268 ಕೋಟಿಗೂ ಹೆಚ್ಚು ಹಣವನ್ನು ಸಾರಿಗೆ ನಿಗಮಗಳಿಗೆ ಸರ್ಕಾರ ಪಾವತಿಸಿದೆ.
ಇದುವರೆಗೂ ಕೂಡ 550 ಕೋಟಿಗಿಂತಲೂ ಹೆಚ್ಚು ಜನ ಮಹಿಳೆಯರು ಓಡಾಡಿದ್ದಾರೆ. ಎಷ್ಟು? ನಮ್ಮ ರಾಜ್ಯದ ಜನಸಂಖ್ಯೆ 7 ಕೋಟಿ. ಪ್ರತಿದಿನ 60ರಿಂದ 65 ಲಕ್ಷ ಮಹಿಳೆಯರು ರಾಜ್ಯದ ಎಲ್ಲ ಭಾಗದಲ್ಲೂ ಕೂಡ 550 ಕೋಟಿಗಿಂತಲೂ ಹೆಚ್ಚು ಮಹಿಳೆಯರು ಓಡಾಡಿದ್ದಾರೆ. ಒಂದು ಸಮೀಕ್ಷೆಯ ಪ್ರಕಾರ ಬೆಂಗಳೂರು ನಗರ ರಾಜಧಾನಿನಲ್ಲಿ 23% ಅಷ್ಟು ಉದ್ಯೋಗ ಜಾಸ್ತಿ ಆಗಿದೆ, ಅದರಲ್ಲಿ ವಿಶೇಷವಾಗಿ ಮಹಿಳೆಯರಿಗೆ. ಆಮೇಲೆ ಹುಬ್ಬಳ್ಳಿನಲ್ಲಿ 21% ಉದ್ಯೋಗ ಸೃಷ್ಟಿಯಾಗಿದೆ. ಅಂದರೆ ಮಹಿಳೆಯರ ಒಂದು ಸಬಲೀಕರಣ ಅಂತ ಏನು ಉದ್ದೇಶ ಇಟ್ಕೊಂಡು ಮಾಡಿದ್ವೋ ಅದು ಸಫಲ ಆಗಿದೆ. ಮತ್ತು ನಮ್ಮ ಬೆಂಗಳೂರು ನಗರಕ್ಕೆ ಸಂಬಂಧಪಟ್ಟಾಗೆ ಬೆಂಗಳೂರು ನಗರದ ಪಾಪ್ಯುಲೇಷನ್ನು 1,40,00,000 ಇದೆ. ಪ್ರತಿದಿನ ಮಹಿಳೆಯರು 40-45 ಲಕ್ಷ ಇದ್ದಿದ್ದು ಇತ್ತೀಚೆಗೆ 48 ಲಕ್ಷ ಮುಟ್ಟಿದೆ. ಪ್ರತಿದಿನ ಮಹಿಳೆಯರು 48 ಲಕ್ಷ ಜನ, ಅಂದರೆ 1 ಲಕ್ಷ 2 ಲಕ್ಷ ಹೆಚ್ಚು ಕಮ್ಮಿ ಇರುತ್ತೆ, ರಜಾ ದಿನಗಳು ಈ ಥರದ್ದೆಲ್ಲ ಇರುತ್ತಲ್ಲ. 48 ಲಕ್ಷ ಮುಟ್ಟಿದೆ. ಮತ್ತು ಇತ್ತೀಚೆಗೆ ನಾವು ಇನ್ನೊಂದು ತೀರ್ಮಾನ ತಗೊಂಡಿದ್ದೀವಿ. ನಮ್ಮ BMTC ಬಸ್ಸಸ್ಸು ನಮ್ಮ ಕಾರ್ಪೊರೇಷನ್ ವ್ಯಾಪ್ತಿಯಿಂದ ಮೊದಲು 25 ಕಿಲೋಮೀಟ್ರು ಬಸ್ಸಸ್ಸು ಓಡಾಡ್ತಾ ಇತ್ತು. ಈಗ ಅದನ್ನು 40 ಕಿಲೋಮೀಟ್ರಿಗೆ ಹೆಚ್ಚಿಸಬೇಕು ಅಂತ ತೀರ್ಮಾನ ತಗೊಂಡಿದ್ದೀವಿ. 40 ಕಿಲೋಮೀಟ್ರಿಗೆ ಕಾರ್ಪೊರೇಷನ್ ಲಿಮಿಟಿಂದ ಹೆಚ್ಚೋದ್ರಿಂದ ಬಹುತೇಕ ಬೆಂಗಳೂರು ದಕ್ಷಿಣ ಜಿಲ್ಲೆ ಮತ್ತು ಉತ್ತರ ಜಿಲ್ಲೆ ಬಹುತೇಕ ಭಾಗ ಸೇರಿಕೊಳ್ಳುತ್ತೆ. ಯಾಕಂದರೆ ಆ ಭಾಗದಲ್ಲೆಲ್ಲ ಜನಸಂಖ್ಯೆ ಜಾಸ್ತಿ ಆಗಿದೆ, ಅವ್ರಿಗೂ ಕೂಡ ಸೌಕರ್ಯಗಳು ಬೇಕು. ಮತ್ತು ಮಹಿಳೆಯರು ಕೂಡ ಭಾಳ ಜನ, ಎಷ್ಟೋ ಜನ ಮಹಿಳೆಯರು ಅವರು ಕನಸು ಆ ದೇವಸ್ಥಾನಕ್ಕೆ ಹೋಗಬೇಕು, ಈ ದೇವಸ್ಥಾನಕ್ಕೆ ಹೋಗಬೇಕು ಅನ್ನೋದನ್ನು ಕೂಡ ಅವರು ಈಡೇರಿಸ್ಕೊಂಡಿದ್ದಾರೆ. ಮತ್ತು ಶಾಲಾ ಕಾಲೇಜಿಗೆ ಹೋಗಿ ಬರುವಂಥ ಮಕ್ಕಳು, ಮತ್ತು ಅದೇ ರೀತಿ ಬಸ್ಸಲ್ಲಿ ಓಡಾಡ್ತಾ ಇದ್ದಂಥ ಹೆಣ್ಮಕ್ಳು, ಗಾರ್ಮೆಂಟ್ಸ್ಗೆ ಹೋಗೋರಿರ್ಬೋದು, ಅಂಗಡಿ ಶೋರೂಮ್ಗಳಲ್ಲಿ ಕೆಲಸ ಮಾಡುವಂಥವ್ರು, ಮನೆ ಕೆಲಸ ಮಾಡುವಂಥವ್ರು, ಲಕ್ಷಗಟ್ಟಲೆ ಜನ ಇದ್ದಾರೆ ಬೆಂಗಳೂರಲ್ಲಿ. ಅವ್ರಿಗೆಲ್ರಿಗೂ ಕೂಡ ಅನುಕೂಲ ಆಯಿತು. ಶಕ್ತಿ ಯೋಜನೆ ಆರಂಭವಾದಾಗ ವೃದ್ಧೆಯೊಬ್ಬರು ಬಸ್ಸಿನ ಮೆಟ್ಟಿಲುಗಳಿಗೆ ನಮಸ್ಕರಿಸಿ ಯೋಜನೆಗಾಗಿ ಸರ್ಕಾರವನ್ನ ಹರಸಿದ್ರು. ಅಂದಿನಿಂದ ಶಕ್ತಿ ಯೋಜನೆ ಟಿಕೆಟ್ ಪಡೆದು ಸಾರಿಗೆ ಬಸ್ ಮೂಲಕ ಕೋಟ್ಯಾಂತರ ಮಹಿಳೆಯರು ಪುಣ್ಯ ಕ್ಷೇತ್ರಗಳ ದರ್ಶನವನ್ನ ಪಡೆದಿದ್ದಾರೆ. ಅದೆಷ್ಟೋ ಮಹಿಳೆಯರು ಧರ್ಮಸ್ಥಳ, ಕುಕ್ಕೆ ಸುಬ್ರಹ್ಮಣ್ಯ ಸೇರಿದಂತೆ ರಾಜ್ಯದ ಪವಿತ್ರ ಯಾತ್ರಾ ಸ್ಥಳಗಳಿಗೆ ಹೋಗಿದ್ದಾರೆ. ಈ ಹಿಂದೆ ಪವಿತ್ರ ಯಾತ್ರಾ ಸ್ಥಳಗಳು ಮಹಿಳೆಯರಿಗೆ ಗಗನ ಕುಸುಮವಾಗಿತ್ತು. ಅಲ್ಲದೆ ನೆಂಟರಿಷ್ಟರ ಮನೆಗಳಿಗೆ ಹೋಗೋಕ್ಕೂ ಕಷ್ಟಕರವಾದಂತಹ ಪರಿಸ್ಥಿತಿ ಇತ್ತು. ಇದೀಗ ಮಹಿಳೆಯರಿಗೆ ಈ ಶಕ್ತಿ ಯೋಜನೆ ವರವಾಗಿದ್ದು ಸಹಸ್ರ ಮಹಿಳೆಯರ ಮುಖದಲ್ಲಿ ಮಂದಹಾಸ ಮೂಡಿದೆ. ಅಷ್ಟೇ ಅಲ್ಲ, ಇದು ಸ್ಥಳೀಯ ಆರ್ಥಿಕತೆಯನ್ನ ಹೆಚ್ಚಿಸಲು ನೆರವಾಗುತ್ತಿದೆ. ಪ್ರವಾಸೋದ್ಯಮಕ್ಕೂ ಶಕ್ತಿ ಯೋಜನೆ ಬಲ ತುಂಬಿದೆ. ಈ ಯೋಜನೆಯಡಿಯಲ್ಲಿ ಮಹಿಳೆಯರು ನಗರ ಸಾರಿಗೆ, ಸಾಮಾನ್ಯ ಹಾಗೂ ವೇಗದೂತ ಸರ್ಕಾರಿ ಬಸ್ಗಳಲ್ಲಿ ಉಚಿತವಾಗಿ ಪ್ರಯಾಣ ಮಾಡ್ತಿದ್ದಾರೆ. ಕರ್ನಾಟಕ ರಸ್ತೆ ಸಾರಿಗೆ ನಿಗಮ, ಉತ್ತರ ಪಶ್ಚಿಮ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಮತ್ತು ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಯಲ್ಲಿ ಮಹಿಳೆಯರು ಸಂಚಾರವನ್ನ ಮಾಡುತ್ತಿದ್ದಾರೆ. ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಯಲ್ಲಿ ಮಹಿಳೆಯರಿಗೆ ಸಂಚಾರ ಫ್ರೀ. ಹನ್ನೊಂದು 6/2023 ಶಕ್ತಿ ಯೋಜನೆಯನ್ನು ಪ್ರಾರಂಭ ಮಾಡಿದ್ರು. ಶಕ್ತಿ ಇವತ್ತು ಏನು ಮಹಿಳೆಯರು ನಮ್ಮ ಸರ್ಕಾರಿ ಬಸ್ಸಿನಲ್ಲಿ ಪ್ರಯಾಣ ಮಾಡ್ತಾರೆ ಅದು ಫ್ರೀ ಅಂತ ಹೇಳಿ ಅನೌನ್ಸ್ ಮಾಡಿದ್ವಿ. ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಎಲ್ಲ ಮಹಿಳೆಯರಿಗೆ ಈ ಕಾರ್ಯಕ್ರಮವನ್ನು ಜಾರಿಗೆ ಕೊಟ್ವಿ. ಇವತ್ತು ಅದು ಯಶಸ್ವಿ ಕಾರ್ಯಕ್ರಮ ಆಗಿ ಇಡೀ ಕರ್ನಾಟಕ ಅಲ್ಲ, ಭಾರತ ಅಲ್ಲ, ಪ್ರಪಂಚದ ವರ್ಲ್ಡ್ ರೆಕಾರ್ಡ್ ಬುಕ್ನಲ್ಲೂ ಕೂಡ ಇವತ್ತು ಅದರ ಮಾಹಿತಿ ಸಿಕ್ಕಿದೆ. ಅದಕ್ಕೆ ಒಳ್ಳೆಯ ಉತ್ತೇಜನವೂ ಸಿಕ್ಕಿದೆ. ಅದ್ರ ಬಗ್ಗೆ 5,436 ಕೋಟಿ ಜನ ಇವತ್ತು ಓಡಾಡ್ತಾ ಇದ್ದಾರೆ. ಅಂದರೆ ಅತಿ ಯಶಸ್ವಿ ಕಾರ್ಯಕ್ರಮ ಅಂತ ಹೇಳಿದ್ರೆ ಅದು ಶಕ್ತಿ ಯೋಜನೆ. ಎರಡನೇದು, ಅದರಲ್ಲೇನು ಅಷ್ಟು ನ್ಯೂನತೆ ಕಂಡು ಬರ್ತಾ ಇಲ್ಲ, ಯಶಸ್ವಿಯಾಗಿ ಆಗ್ತಾಯಿದೆ.
ಈ ಹಿಂದಿನ ಸರ್ಕಾರ ನಮಗೆ ಬಸ್ಸು ಕೊಂಡ್ಕೊಂಡಿರಲಿಲ್ಲ, ಅಗತ್ಯಕ್ಕೆ ತಕ್ಕಂತೆ ಬಸ್ಸು ಇರಲಿಲ್ಲ, ಜೊತೆಗೆ ಇವು ಕೂಡ ಸ್ಟಾಫು ಇರಲಿಲ್ಲ. ಆದರೆ ನಮ್ಮ ಸರ್ಕಾರ ಬಂದ ಮೇಲೆ 5,000 ಬಸ್ಗಳನ್ನು ಕೊಂಡ್ಕೊಂಡಿದ್ದೇವೆ ಮತ್ತು ಅವಶ್ಯಕ್ಕೆ ತಕ್ಕಂತೆ ಎಂಪ್ಲಾಯ್ಮೆಂಟ್ ಕೂಡ ನಾವು ಸೃಷ್ಟಿ ಮಾಡಿ ಉದ್ಯೋಗವನ್ನು ಕೊಟ್ಟಿದ್ದೇವೆ. ಡ್ರೈವರ್ಸು, ಕಂಡಕ್ಟರ್ಸು, ಮೆಕ್ಯಾನಿಕ್ಸ್ ಅಪಾಯಿಂಟ್ ಮಾಡಿದ್ದೀವಿ. ಅದರಿಂದ ಯಶಸ್ವಿಯಾಗಿ ಅದು ಆಗ್ತಾಯಿದೆ. ಶಕ್ತಿ ಇವತ್ತು ಗೋಲ್ಡನ್ ಬುಕ್ ಆಫ್ ರೆಕಾರ್ಡ್ಸಲ್ಲಿ ಇವತ್ತು ದಾಖಲಾಗಿದೆ. ಯಾಕೆ ಸುಮ್ಮನೆ ದಾಖಲಾಯ್ತಾ? ಇಲ್ಲ. 500 ಕೋಟಿಗಿಂತಲೂ ಹೆಚ್ಚು ಸಲ ಮಹಿಳೆಯರು ಉಚಿತವಾಗಿ ಸಾರಿಗೆನಲ್ಲಿ ಬಸ್ನಲ್ಲಿ ಓಡಾಡಿರ್ತಕ್ಕಂತಹದ್ದು ಉದಾಹರಣೆ ಯಾವುದಾದ್ರೂ ಇದ್ದರೆ ಇಡೀ ಪ್ರಪಂಚದಲ್ಲಿ ಅದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ. ಹಂಗಾಗಿ ಇವತ್ತು ಅದಕ್ಕೆ ದಾಖಲೆಯ ಹಲವಾರು ಪ್ರಶಸ್ತಿಗಳನ್ನು ನಮ್ಮ ಸರ್ಕಾರ ಈ ಒಂದು ಸಾರಿಗೆ ಸಂಸ್ಥೆ ತೆಗೆದುಕೊಂಡಿದೆ. ಯಾವ ರಾಜ್ಯಗಳಿಗೂ ಕೂಡ ಇದನ್ನು ಕಂಪೇರ್ ಮಾಡಲಿಕ್ಕೆ ಸಾಧ್ಯವಿಲ್ಲ. ಆ ರೀತಿಯಾದಂಥ ಸಾರಿಗೆ ವ್ಯವಸ್ಥೆಯನ್ನು ನಮ್ಮ ರಾಜ್ಯ ಕೊಡ್ತಾ ಇದೆ. ನಮ್ಮ ರಾಜ್ಯದಲ್ಲಿ ನಮ್ಮ ಸರ್ಕಾರ, ನಾನು ಸುಮಾರು ರಾಜ್ಯಗಳಲ್ಲಿ ಓಡಾಡಿದ್ದೀನಿ. ನಮ್ಮ ರಾಜ್ಯದಲ್ಲಿರ್ತಕ್ಕಂತಹ ಬಸ್ ವ್ಯವಸ್ಥೆ ಆಗಲಿ, ಅಂಥ ಸುಸಜ್ಜಿತವಾದಂತಹ ಬಸ್ ವ್ಯವಸ್ಥೆ, ಬಸ್ ಪ್ರಯಾಣ ಎಲ್ಲೂ ಇಲ್ಲ ಅನ್ನೋದನ್ನು ನಾನು ಬಹಳ ಧೈರ್ಯದಿಂದ ಹೇಳಲಿಕ್ಕೆ ಇಚ್ಛಿಸ್ತೇನೆ. ಶಕ್ತಿ ಯೋಜನೆ ಬರೀ ಉಚಿತ ಪ್ರಯಾಣ ಅಷ್ಟೇ ಅಲ್ಲ, ಹಲವಾರು ಹೆಣ್ಣು ಮಕ್ಕಳ ಜೀವನದಲ್ಲಿ ಮಹತ್ತರವಾದಂಥ ಬದಲಾವಣೆಯನ್ನು ತಂದಿದೆ. ಸ್ವಾಭಿಮಾನದ ಒಂದು ಬದುಕಿಗೆ ಬಾಗಿಲನ್ನು ತೆರೆದಿದೆ ಅಂತ ನಾನು ಹೇಳಲಿಕ್ಕೆ ಇಚ್ಛಿಸ್ತೀನಿ. ಮಹಿಳೆಯರಿಗೆ ಆರ್ಥಿಕ ಶಕ್ತಿ ತುಂಬಿದ ಯೋಜನೆ. ಶಿಕ್ಷಣ ಕ್ಷೇತ್ರದಲ್ಲೂ ಶಕ್ತಿ ಸಂಚಾರ. ಪ್ರಮುಖವಾಗಿ ಮಧ್ಯಮ ವರ್ಗ ಹಾಗೂ ಬಡವರ್ಗದ ದುಡಿಯುವ ಮಹಿಳೆಯರಿಗೆ ಈ ಯೋಜನೆಯು ಹೆಚ್ಚು ಸಹಾಯಕವಾಗಿದೆ. ಉಳಿತಾಯಕ್ಕೆ ಸ್ಫೂರ್ತಿ ಈ ಮಹತ್ವಾಕಾಂಕ್ಷಿ ಯೋಜನೆ. ಸಂಚಾರದಲ್ಲಿ ಉಳಿದ ಹಣದಿಂದ ಹೊಸ ರೀತಿಯ ಬದುಕೇ ಶುರುವಾಗಿದೆ. ಹಣ ಉಳಿತಾಯ ಮಾಡೋದಷ್ಟೇ ಅಲ್ಲದೆ ಲಿಂಗ ಸಮಾನತೆಯನ್ನ ಸಾರುವ ಯೋಜನೆಯಾಗಿದೆ. ಬಡತನದ, ಸಾಮಾಜಿಕ, ಆರ್ಥಿಕವಾಗಿ ಹಿಂದುಳಿದ ಸಮುದಾಯಗಳಿಗೆ ಶಕ್ತಿ ಯೋಜನೆ ಬಲ ತುಂಬಿದೆ. ಬಡವರು, ಅವಕಾಶ ವಂಚಿತರು ಈಗ ಉಳಿತಾಯ ಮಾಡ್ತಿದ್ದಾರೆ. ಸಾಲ ಪಾವತಿ, ವಿಮೆ ಕಂತು ಕಟ್ಟುವ 10 ಹಲವು ಕಾರ್ಯಕ್ರಮಗಳನ್ನು ನಿರಾತಂಕವಾಗಿ ನೆರವೇರಿಸುತ್ತಿದ್ದಾರೆ. ನಗರ ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ಮಹಿಳಾ ಸ್ವಸಹಾಯ ಗುಂಪುಗಳು ಮಹತ್ವದ ಸಾಧನೆಯತ್ತ ಸಾಗಿವೆ. ಎಷ್ಟೋ ಹೆಣ್ಣು ಮಕ್ಕಳು ಹಣಕಾಸಿನ ಕೊರತೆಯಿಂದ ಶಿಕ್ಷಣದಿಂದ ವಂಚಿತರಾಗ್ತಾ ಇದ್ರು. ಈಗ ಶಕ್ತಿ ಯೋಜನೆಯ ಮೂಲಕ ಹೆಣ್ಣು ಮಕ್ಕಳಿಗೆ ಉಚಿತ ಬಸ್ ಪ್ರಯಾಣ ಮಾತ್ರವಲ್ಲದೆ ಹಲವು ಹೆಣ್ಣು ಮಕ್ಕಳು ಜೊತೆಯಾಗಿ ಹೋಗಿ ಬರುವುದರಿಂದ ಸುರಕ್ಷತೆಯ ದೃಷ್ಟಿಯಿಂದಲೂ ಇದು ಸಹಾಯವಾಗಿದೆ. ಅಲ್ಲದೆ ಪ್ರತಿ ವರ್ಷ ಪಾಸ್ ಮಾಡಿಸಿಕೊಳ್ಳಬೇಕಾದ ಕಿರಿಕಿರಿ ಇಲ್ಲದಂತಾಗಿದೆ. ಇದರಿಂದ ಹೆಣ್ಣು ಮಕ್ಕಳು ಪ್ರೌಢಶಾಲೆ ಹಾಗೂ ಉನ್ನತ ಶಿಕ್ಷಣಕ್ಕೆ ಇರುವ ಒಂದು ಅಡೆತಡೆ ನಿವಾರಣೆಯಾದಂತಾಗಿದೆ. ಇದಕ್ಕೆ ಕಾರಣ ಶಕ್ತಿ ಯೋಜನೆ ಅಂದ್ರೆ ತಪ್ಪಲ್ಲ. ಈ ಯೋಜನೆಯನ್ನು ಲಾಭ ಪಡೆದಂತಹ ನಮ್ಮ ಮಹಿಳೆಯರು ಸುಮಾರು 35,000 ದೇವಸ್ಥಾನಗಳು ರಾಜ್ಯದಲ್ಲಿ ಮುಜರಾಯಿ ಇಲಾಖೆ ವ್ಯಾಪ್ತಿನಲ್ಲಿ ಬರ್ತವೆ. ಆ ಎಲ್ಲ ದೇವಾಲಯಗಳಿಗೆ ಭೇಟಿ ಕೊಟ್ಟು ಧರ್ಮಸ್ಥಳ ಇರ್ಬೋದು, ಕುಕ್ಕೆ ಸುಬ್ರಹ್ಮಣ್ಯ ಇರ್ಬೋದು, ಹಾಸನಾಂಬೆ ಇರ್ಬೋದು, ಚಾಮುಂಡೇಶ್ವರಿ ದೇವಸ್ಥಾನ ಇರ್ಬೋದು, ಮಲೈ ಮಹದೇಶ್ವರ ಬೆಟ್ಟ ಇರ್ಬೋದು, ಎಲ್ಲ ದೇವಸ್ಥಾನಗಳನ್ನು ದರ್ಶನ ಮಾಡಿ ಮಹಿಳೆಯರು ಈ ಸರ್ಕಾರ ಒಳ್ಳೆಯ ಕೆಲಸ ಮಾಡಿದೆ. ನಮ್ಮ ವೃದ್ಧಾಪ್ಯದಲ್ಲೂ ಕೂಡ ಇಂಥ ಪುಣ್ಯಕ್ಷೇತ್ರಗಳನ್ನು ದರ್ಶನ ಮಾಡಲಿಕ್ಕಾಗಿರಲಿಲ್ಲ. ಈ ಸರ್ಕಾರದಿಂದ, ಈ ಯೋಜನೆಯಿಂದ ನಾವು ಅನುಕೂಲವನ್ನು ಪಡೆದೇವು ಅಂತೇಳಿ ಭಾಳ ಹೆಮ್ಮೆಯಿಂದ ಕಣ್ಣಿಗೆ ಹೊತ್ಕೊಂಡು ಈ ನಮ್ಮ ಯೋಜನೆಗಳ ಲಾಭವನ್ನು ಮಹಿಳೆಯರು ಪಡಿತಾ ಇದ್ದಾರೆ. ಶಕ್ತಿ ಯೋಜನೆಯಿಂದ ಏನಾಗಿದೆ ಅಂತಂದರೆ ಮಹಿಳೆಯರು ಸ್ವತಂತ್ರದಿಂದ ಓಡಾಡ್ತಾ ಇದ್ದಾರೆ. ಅದಲ್ಲದೆ ಅವ್ರಿಗೀಗ ಕೆಲಸಕ್ಕೆ ಹೋಗೋ ಮಹಿಳೆಯರು ಎಸ್ಪೆಷಲಿ ಅವ್ರಿಗೆ ದೊಡ್ಡ ಒಂದು ಉಳಿತಾಯ ಆಗ್ತಾಯಿದೆ. ಶಕ್ತಿ ಯೋಜನೆ ಬಂದ ಮೇಲೆ ನೀವು ನೋಡ್ತಾ ಹೋದರೆ ಪರಿಸರದ ಮೇಲೂ ನಮ್ಮ ಪರಿಸರ ಮಾಲಿನ್ಯ ಏನಾಗಿದೆ ಅದು ಕಮ್ಮಿ ಆಗ್ತಾಯಿದೆ. ಆಮೇಲೆ ಟ್ರಾನ್ಸ್ಪೋರ್ಟ್, ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಂತೀವಿ ನಾವು. ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಸಾರ್ವಜನಿಕ ಸಾರಿಗೆ ಏನಿದೆ ಅದು ಇವತ್ತು ಯಾವತ್ತೂ ಇಷ್ಟೊಂದು ಯೂಸ್ ಆಗ್ತಿರಲಿಲ್ಲ. ನಮ್ಮ ಬಸ್ಗಳು ಯೂಸ್ ಆಗ್ತಾಯಿದೆ. ಹೊಸ ಬಸ್ಗಳನ್ನ ಪರ್ಚೇಸ್ ಮಾಡ್ತಾಯಿದ್ದೀವಿ. ಎಲೆಕ್ಟ್ರಿಕ್ ಬಸ್ಗಳು ಆಲ್ಮೋಸ್ಟ್ 1800 ಬಸ್ ತೊಗೊಂಡಿದ್ದೀವಿ. ಈ ರೀತಿ ನಾವು ಒಂದೊಂದೇ ನೋಡ್ತಾ ಹೋದರೆ ಶಕ್ತಿ ಯೋಜನೆಯಿಂದ ಭಾರಿ ಒಳ್ಳೆ ಕೆಲಸಗಳಾಗ್ತಾ ಹೋಗಿದೆ. ನಮ್ಮ ಮಹಿಳೆಯರು ದೇವಸ್ಥಾನಗಳಿಗೂ ಹೋಗ್ತಾ ಇದ್ದಾರೆ, ಕೆಲಸಕ್ಕೂ ಹೋಗ್ತಾ ಇದ್ದಾರೆ. ದೇವಸ್ಥಾನಕ್ಕೆ ಹೋಗಿರೋದ್ರಿಂದ ಅವ್ರಿಗೆ ಆ ಕೆಲಸನೂ ಆಗ್ತಾಯಿದೆ. ಅಲ್ಲಿ ದೇವಸ್ಥಾನದ ಆದಾಯನೂ ಜಾಸ್ತಿ ಆಗ್ತಾಯಿದೆ. ಯುವ ನಿಧಿಯಿಂದ ಬಡ ಮತ್ತು ಅನ್ಎಂಪ್ಲಾಯ್ಡ್ ಯೂತ್ ಯಾರಿದ್ರಲ್ಲ, ಕೆಲಸ ಸಿಗದೇ ಇರೋವಂಥವ್ರು, ಅವರ ಜೀವನದ ಒಂದು ಗುರಿಗಳನ್ನ ಮುಟ್ಟಬೇಕು, ಓದಬೇಕು, ಫರ್ದರ್ ಸ್ಟಡೀಸ್ಗೆ ಹೋಗಬೇಕು, IAS KS ಕೋಚಿಂಗ್ ಮಾಡಬೇಕು. ಇದಕ್ಕೆಲ್ಲ ಬಳಸ್ಕೊತಾ ಇದ್ದಾರೆ. ಉನ್ನತ ಶಿಕ್ಷಣಕ್ಕೂ ಬಳಸ್ಕೊತಾ ಇದ್ದಾರೆ. ನಾವು ಅದರಲ್ಲಿ ಸ್ಕಿಲ್ ಡೆವಲಪ್ಮೆಂಟು ತಂದಿದ್ದೀವಿ. ಅದರಿಂದ ಸ್ಕಿಲ್ ಡೆವಲಪ್ಮೆಂಟಿಂದ ಆ ಒಂದು ಏನಂತೀರ ಕೆಲಸಗಳು ಎಲ್ಲಿ ಕೊಡಿಸ್ಬೋದು, ಜಾಬ್ ಫೇರ್ಗಳು ಮಾಡಿ ಅದು ಕೊಡಿಸ್ತಾ ಇದ್ದೀವಿ.
ರಾಜ್ಯ ಸರ್ಕಾರ ಜಾರಿಗೆ ತಂದ ಶಕ್ತಿ ಯೋಜನೆಯ ದಿಸೆಯಿಂದಾಗಿ ಬಸ್ ಪ್ರಯಾಣದ ಪರಿಕಲ್ಪನೆಯೇ ಬದಲಾಗಿದೆ. ನಾಡಿನ ಸಮಸ್ತ ಹೆಣ್ಣು ಮಕ್ಕಳ ಪಾಲಿಗೆ ಬಸ್ ಪ್ರಯಾಣವೀಗ ಪ್ರಯಾಸವಲ್ಲ. ಶುದ್ಧ ಪ್ರವಾಸ, ಯೋಚಿಸಿಯೂ ಇರದ, ಯೋಜಿಸದೆಯೂ ಇರದ ಸಂಗತಿಗಳು, ಹರಕೆಗಳೀಗ ಕೈಗೂಡ್ತಾ ಇರುವ ಮಹಿಳೆಯರಲ್ಲಿ ಪುಳಕ ಉಂಟು ಮಾಡಿದೆ. ಸಂಸ್ಥೆಯ ಬಸ್ ಹತ್ತುವ ಕನ್ನಡ ನಾಡಿನ ಪ್ರತಿ ಹೆಣ್ಣು ಮಗಳೀಗ ಸ್ವಂತ ಅಣ್ಣನ ಚಕ್ಕಡಿ ಏರಿ ಪಕ್ಕದೂರಿನ ಜಾತ್ರೆಗೆ ಹೊರಟಷ್ಟೇ ಸಂಭ್ರಮ ಸಡಗರವನ್ನ ಪಡ್ತಿದ್ದಾರೆ. ಶತಮಾನದ ಮಾದರಿ ಹೆಣ್ಣು, ಸ್ವಾಭಿಮಾನದ ಸಾಹಸಿ ಹೆಣ್ಣು, ಈ ಶತಮಾನದ ಮಾದರಿ ಹೆಣ್ಣು, ಸ್ವಾಭಿಮಾನದ ಸಾಹಸಿ ಹೆಣ್ಣು, ಗುಲಾಮಳಿಗಳಲ್ಲ, ಸಲಾಮುಗಳಲ್ಲ. ನೋಡಿದ್ರಲ್ವಾ, ಸಮಾಜದಲ್ಲಿ ಶಕ್ತಿ ಯೋಜನೆ ಯಾವೆಲ್ಲ ಪರಿಣಾಮ ಬೀರಿದೆ, ಮಹಿಳಾ ವರ್ಗದಲ್ಲಿ ಏನೆಲ್ಲ ಬದಲಾವಣೆಯನ್ನ ತಂದಿದೆ ಅನ್ನೋದನ್ನ. ಇನ್ನು ಅನ್ನಭಾಗ್ಯ ಯೋಜನೆ ಮತ್ತು ವಿದ್ಯಾನಿಧಿ ಯೋಜನೆ ಮೂಲಕ ಜನಜೀವನ ಮಟ್ಟ ಹೇಗೆಲ್ಲ ಸುಧಾರಣೆಯಾಗ್ತಿದೆ ಅನ್ನೋದನ್ನ ನೋಡೋಣ. ಆದ್ರೆ ಅದಕ್ಕೂ ಮುನ್ನ ಒಂದು ಸ್ಮಾಲ್ ಬ್ರೇಕ್.